ತಗೊಂಡ್ಬರ್ತಾರೆ ತಗೊಳ್ತಾ ಇರ್ತಾರೆ ಸಹ ಅಫೋರ್ಡಬಲ್ ಆಗಿಲ್ಲ ಅಂದರೆ ನಮ್ಮ ಹತ್ರ ಬರ್ತಾರೆ. ಸೊ ವಿ ಮೇಕ್ ಶೋರ್. ಪಾಕಿಸ್ತಾನನ ಗೆದ್ಬಿಡ್ತಂದ್ರೆ ಸರ್ ಆ ವಿಚಾರದಲ್ಲಿ ಯಾಕೆ ಪಾಕಿಸ್ತಾನ ತೋರಿಸ್ತೀರ ನಮ್ಮ ಕಳಿಸಿ? ನಾನು ಬಹುಮಾನ ಮಾಡಿದೆ ನನ್ನ ಉದ್ದೇಶ ನಾನು ಕ್ಷಮೆ ಕೇಳ್ತೀನಿ. ನಾನು ಸೋಲು ಸಚಿವರಿಗೆ ಸರ್ಕಾರ ಮಾಡೋದು ಹೇಗೆ ಸರ್ 97 ವರ್ಷ ನಾನು ಸೋಲೋರಿ ನಮ್ಮ ನೋವು ನಮಗೆ ಮಾತ್ರ ಗೊತ್ತಿದೆ. ಹಾಗಾಗಿ ನೀವು ಕ್ಷಮೆ ಕೇಳ್ಬೋದು. ಯಾಕಂದರೆ ಗಲಾಟೆ ಮಕ್ಕಳನ್ನ ಮತ್ತು ಏನು ವೈದ್ಯನೆಲ್ಲ ವಿಡಿಯೋ ಮಾಡೋದು ಮಕ್ಕಳು ಸ್ಕೂಲ್ಗಳನ್ನ ಎಲ್ಲ ಸ್ಕೂಲ್ ಅವಾಗ ನಾನು ಯಾಕೆ ಮಕ್ಕಳನ್ನೆಲ್ಲ ವಿಡಿಯೋ ಮಾಡ್ತೀನಿ? ನಮ್ಮದು ನಿಮಗೆ ಭವಿಷ್ಯ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ನೈಟ್ ಎಫ್ಐಆರ್ ಆಗಿದೆ. ಆಗಿದೆ ಇನ್ನೂ 5 ಜನ ಪತ್ರಕರ್ತರ ಮೇಲೆ ಹಿಂದೆ ಕೂಡ ಆಗಿದೆ ಸರ್. ಅದ್ರ ಮೇಲೆ 13 ಕೇಸ್ ಎಸ್ ಪಿ ಆರ್ ಸರ್ ರಾಮನಗರ ರಾಮನಗರ ಶ್ರೀನಿವಾಸ್ ಗೌಡ್ರು ಎಸ್ ಪಿ ಆಲ್ರೆಡಿ ಭವಿಷ್ಯ ಇಟ್ಟಿದ್ದಾರೆ. ಹಿಂದೆ ನಾವು ಪತ್ರಕರ್ತರ ವಿಚಾರದಲ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿರ್ತೀವಿ. ಅವ್ರನ್ನ ಬಂಧಿಸಿ ನಮ್ಗೆ ಯಾಕೆ ನಮ್ಮ ರಕ್ಷಣೆ ಕೊಡಿ, ಯಾವ ರೀತಿ ನಾವು ಸುದ್ದಿಗಳು ಮಾಡ್ತೀವಿ. ನಮ್ಮ ಉದ್ದೇಶ ಏನಂತಂದರೆ ಯಾವುದೇ ಒಂದು ಸರ್ಕಾರದ ಒಂದು ಪ್ರಮುಖ ಕಾರ್ಯಗಳನ್ನು ನಾವು ಸುದ್ದಿ ಮಾಡಬಾರ್ದು, ನಾವು ಓಲೈಸ್ಬೇಕು. ಅವ್ರು ಹೇಳಿದ್ನೆಲ್ಲ ನಾವು ಬರೀಬೇಕು. ನಾವು ಹೇಳಿದ್ನೆಲ್ಲ ಬರೀಲಿಲ್ಲ ಅಂತ ಏನು ಅಂದರೆ ಈ ಪತ್ರಕರ್ತರು ನನಗೆ ಮಕ್ಕಳನ್ನೆಲ್ಲ ವಿಡಿಯೋ ನಾವೆಲ್ಲ ಸೇರಿ ಆಲ್ರೆಡಿ ಎಫ್ಐಆರ್ ಮಾಡಿದ್ದೀವಿ ಸರ್. ಮಕ್ಕಳನ್ನ ಸಮಸ್ಯೆ ಆಗಿದೆ, ಮಕ್ಕಳಿಗೂ ವಿಡಿಯೋ ಮಾಡೋದು ಸರ್, ಸಣ್ಣ ಸಣ್ಣ ಮಕ್ಕಳು. ಅದು ನನ್ನ ಮಕ್ಕಳನ್ನ ಯಾಕೆ ವಿಡಿಯೋ ಮಾಡ್ತಾರೆ? ಎಕ್ಸ್ರೇ ಆಗಿದೆ, ಸ್ಕ್ಯಾನ್ ಆಗಿದೆ, ಸ್ಕ್ಯಾನು ಇನ್ಸೈಡ್ ಆರ್ಗನ್ ನೋಸ ಬಟ್ ಬ್ಲಂಟ್ ಇಂಜುರಿ ಆಗಿದೆ ಸರ್. ಹಲೋ, ಗುಡ್ ಆಫ್ಟರ್ನೂನ್, ಹೌ ಆರ್ ಯು? ಯುವರ್ aware of this incident? ನಿಮ್ಗೆ ಅವೇ ಇದೆಯಾ? ನಮ್ಮಲ್ಲ ಪ್ರೆಸ್ ರಿಪೋರ್ಟರ್ ಯೂಸ್ ಇನ್ವೆಸ್ಟಿಗೇಟ್ ಯಾರು ತಪ್ಪಿಸ್ತಿರೋದನ್ನ ಶಿಕ್ಷೆ ಮಾಡಿ. ಗುಣಮಗನಾಗು, ಹಂಗೇನಿದ್ರೆ ನೆಕ್ಸ್ಟ್ ಬೆಂಗಳೂರಿಗೆ ಬಾ. ಥರ್ಸ್ಡೇ ಕ್ಯಾಬಿನೆಟ್ ಹತ್ರ ನಿಮ್ಗೆ ಬಾ. ಕಠಿಣ ಕ್ರಮ ಕಾನೂನು ಪ್ರಕಾರವಾಗಿ ಏನು ಮಾಡೋದು ಮಾಡ್ತಾರೆ. ಸಚಿವ ಸಂಪುಟ ವಿಚಾರದನ್ನ ಅವರು ಟೀಕ್ಸೋ ಬಂದಲ್ಲಿ ಪಾಕಿಸ್ತಾನಕ್ಕೆ ಸೋಲು ರೋಗಗಳಿಂದ ಹೋಲಿಸ್ತಾರೆ. ನಿಮ್ಮನ್ನ ಅವರಿಗೆ ಪಾಕಿಸ್ತಾನ ಇಲ್ಲ ಅಂದ್ರೆ ಅವರಿಗೆ ಊಟ ನಡೆಯಲ್ಲ. ಬಿಜೆಪಿ ಅವರಿಗೆ ಪಾಕಿಸ್ತಾನ ಮುಸ್ಲಿಮಾನ್ ಅನ್ನೋದು ಹೇಳಲೇಬೇಕು. ಅವರು ಅದನ್ನ ನಾವು ಪತ್ರಕರ್ತರಾದ್ರೆ ಯಾಕೆ ಈ ರೀತಿ ಪದಗಳನ್ನು ಬಳಸ್ತೀರ ಈ ವಿಚಾರದಲ್ಲಿ? ಅವ್ರು ಬಳಸ್ಬೋದು, ಕೇಳಿದ್ದೆ ತಪ್ಪು ಅನ್ನೋದಾಗ ಅವರು ಪಾಕಿಸ್ತಾನ ಅಂತಕ್ಕಂಥ ಪದ ದಿನ ಬೆಳಿಗ್ಗೆ ಬಳಸ್ಬೋದು, ಬೇರೆ ಯಾರು ಬಳಸ್ಬಾರ್ದು. ಹಂಗೆ ಇರೋದು ಇರಲಿ.